ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ 24/3/2026ಕ್ಕೆ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪರೀಕ್ಷೆನ DSRTಯಿಂದ KSQASC ಅವರೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರೊಂದು ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ಗಾಗಿ ಇದೇ ಥರದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮತ್ತೊಂದು ಹಾಕಿದ್ದೀವಿ, ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಂಡು ಬನ್ನಿ. ಏಕೆ ಪ್ಯಾಟ್ರನ್ ಸೇಮ್ ಇರ್ತದೆ, ಬಟ್ ಪ್ರಶ್ನೆಗಳು ಸೇಮ್ ಇರೋದಿಲ್ಲ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕತ್ರಿ. ಇದು ಪ್ರಾಕ್ಟೀಸಾಗಿ ತೊಗೊಂಡು ಅಭ್ಯಾಸ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಸೊ ಅದನ್ನು ಅರ್ಥ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ವಿಡಿಯೋಗಳು ನಿಮಗಾಗಿ ಲೈನ್ ಅಪ್ ಮಾಡ್ತಾರೆ. ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆಗಳು 3 ಇರ್ತವೆ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಪ್ರತಿಯೊಂದಕ್ಕೆ 1 ಅಂಕ. ಫಸ್ಟ್ ಒನ್, ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸೋ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯು ಅಂತಾರಲ್ಲ, ಇದು ಏನಪ್ಪ ಅಂದರೆ ಲಘು, ಇದು ಏನಪ್ಪ ಅಂದರೆ ಗುರು. ಇದು ಗೊತ್ತಿರಲಿ. ಇನ್ನು ಗದುಗಿನ ನಾರನಪ್ಪ ಎಂದು ಕರೆಯಲಾಗ್ತಕ್ಕಂಥ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಿಗೆ ಗದುಗಿನ ನಾರನಪ್ಪ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕುಮಾರವ್ಯಾಸ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ ಇತ್ತು ಫ್ರೆಂಡ್ಸ್, ರಾಕ್ಷಸ ಈ ಪದದ ಬಹುವಚನ ರೂಪ ಏನಾಗ್ತದ ಅಂತ ಕೇಳಿದ್ದಾರೆ. ಸೊ ರಾಕ್ಷಸ ಅನ್ನೋದು ಏಕವಚನದ, ರಾಕ್ಷಸರು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಬಹುವಚನ ರೂಪ ಆಗ್ತದೆ. ಇನ್ನು ಬಿಟ್ಟ ಸ್ಥಳ 3 ಬರ್ತಾವ. ಸೊ ಅದಕ್ಕೂ ಕೂಡ ಪ್ರತಿಯೊಂದಕ್ಕೆ 1 ಅಂಕ. ಸೊ ಇಲ್ಲಿನೂ ಕೂಡ 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ ಇತ್ತು, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಡ್ಯಾಶ್ ಅಂತ ಇದೆ. ಸೊ ಉತ್ತರ ಏನಾಗಬೇಕು? ಬಂಧುವಿಲ್ಲ ಅನ್ನೋದು ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಯಾವ ಪದ ಅಂತ ಕೇಳಿದ್ದಾರೆ. ಸೊ ಅದು ಉತ್ತರ ಪದ ಅಂತ ನೀವು ಬರಿಬೇಕು. ಇನ್ನು ಕುಡಿ ಪದದ ನಾಮಪದ ಚಿಗುರು ಆದರೆ ಅದರ ಕ್ರಿಯಾರೂಪ ಏನು ಆಗ್ತದೆ. ಸೊ ಕುಡಿ ಅಂತಂದರೆ ನಾಮ ರೂಪದಲ್ಲಿ ಬಳಸಿದರೆ ಚಿಗುರು ಆಗ್ತದೆ, ಕ್ರಿಯಾರೂಪದಲ್ಲಿ ಬಳಸಿದರೆ ಏನಾಗ್ತದಪ್ಪ ಅಂದ್ರೆ ಕುಡಿಯೋದು ಅಂತ ಆಗ್ತದೆ. ಸೊ ಇದು ಕೂಡ ನಿಮಗೆ 1 ಅಂಕದ ಪ್ರಶ್ನೆ. ಇನ್ನು 1 ಅಂಕದಲ್ಲಿ ಒಟ್ಟು 6 ಪ್ರಶ್ನೆಗಳಿರ್ತವೆ. ಇಲ್ಲಿ ವ್ಯಾಕರಣ, ಆಮೇಲೆ ಪಾಠದ ಗದ್ಯ ಪದ್ಯ ಪಾಠದ ಪ್ರಶ್ನೆಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಧರ್ಮ ಪದದ ವಿರುದ್ಧಾರ್ಥಕ ಪದ ಕೇಳಿದರು, ಅಧರ್ಮ. ಆಚ್ಛಾದನ ಪದದ ಅರ್ಥ ಕೇಳಿದ್ದಾರೆ, ವಸ್ತ್ರ ಅಥವಾ ಬಟ್ಟೆ. ಅವನು ಇದನ್ನು ಲಿಂಗವನ್ನು ಬದಲಿಸಿ ಅಂತ ಕೇಳಿದಾಗ ಅವಳು ಅಂತಕ್ಕಂಥದ್ದಾಗ್ತದೆ. ಅವನು ಪುಲ್ಲಿಂಗ, ಅವಳು ಸ್ತ್ರೀಲಿಂಗ. ಇನ್ನು ಮನಸೋಲು ಅಂತಕ್ಕಂಥ ಪದವನ್ನು ಸ್ವಂತ ವಾಕ್ಯವನ್ನು ಬಳಸಿ ಹೇಳಿ ಅಂತ ಕೇಳಿದ್ದಾರೆ. ಸೊ ಮನಸೋಲು ಅಂದರೆ ಏನಾಗ್ತದಪ್ಪ ಅಂದ್ರೆ, ರಾಜೇಶ್ ಕೃಷ್ಣನ್ ಅವರ ಸಂಗೀತಕ್ಕೆ ಜನರು ಮನಸೋತರು ಅಂತ ಬರೆದ್ರೆ 1 ಅಂಕ ನಿಮಗೆ ಕೊಡ್ತಾರೆ. ಇನ್ನು ನೀನು ಇಲ್ಲೇನು ಮಾಡುತ್ತಿರುವೆ ಈ ವಾಕ್ಯದಲ್ಲಿ ಬಳಸಿರೋ ಲೇಖನ ಚಿಹ್ನೆ ಅಂತ ಕೇಳಿದರೆ ಇದು ಯಾವ ಚಿಹ್ನೆ ಅಂತ ಇತ್ತು, ಅದನ್ನು ಪ್ರಶ್ನಾರ್ಥಕ ಅಂತೀವಿ. ಎಕ್ಸಾಮ್ದಲ್ಲಿ ಇದು ಬರ್ಬೋದು. ಇದು ಅಂದರೆ ಪೂರ್ಣ ವಿರಾಮ, ಇದಂದರೆ ಅಲ್ಪ, ಇದು ಅರ್ಧ, ಇದು ಭಾವಸೂಚಕ. ಸೊ ಇದರಲ್ಲಿ ಒಂದಂತೂ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಬೆಟ್ಟದ ಅವರೆ ಪದವನ್ನು ಬಿಡಿಸಿದಾಗ ಇಲ್ಲಿ ಯಾವ ಸಂಧಿ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಬೆಟ್ಟದ ಅವರೆ ಪದವನ್ನು ಬಿಡಿಸಿ ಬರೆದಾಗ ಅದು ಗದವಾದೇಶ, ಇಟ್ ಮೀನ್ಸ್ ಆದೇಶ ಸಂಧಿ ಆಗ್ತದೆ. ಇನ್ನು 2 ಅಂಕದ 6 ಪ್ರಶ್ನೆ ಇದ್ದಾವೆ. ಸೊ ಟೋಟಲಿ 12 ಅಂಕಗಳನ್ನು ನೀವೇನು ಮಾಡ್ತೀರಿ, ಗಳಿಸ್ತೀರಿ. ಕೆಂಪಿರುವೆ ಗೂಡು ಕಟ್ಟೋ ರೀತಿಯನ್ನು ವರ್ಣಿಸಿ ಅಂತ ಕೇಳಿದ್ದಾರೆ. ಎಸ್, ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪಟ್ಟಣದ ರೂಪದಲ್ಲಿ ಗೂಡನ್ನು ನಿರ್ಮಿಸ್ತವೆ. ಮುಂದಿನ ಪ್ರಶ್ನೆ, ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಅಂತ ಏಕೆ ಹೇಳ್ತಾನೆ. ಎಸ್, ಕಂಸನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೆಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಎಂಬ ಶರೀರವಾಣಿ ಕೇಳಿದ್ದನ್ನು, ಆದ್ದರಿಂದ ಕಂಸ ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯಿಸ್ತಾನೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು DS ಕರ್ಕಿ ಅವರ ಸ್ಥಳ, ಕಾಲ, ಕೃತಿಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. 2 ಅಂಕ. ಸೊ ಕಾಲ 1907. ಎಸ್, ಸ್ಥಳ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ. ಕೃತಿಗಳು ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ನಮನ, ಬಣ್ಣದ ಚೆಂಡು ಮೊದಲಾದ ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯಕ್ಕೆ DS ಕರ್ಕಿ ಅವರು ಕೊಟ್ಟಿದ್ದಾರೆ ಅಂತ ಬರೆದ್ರೆ ಎಕ್ಸಾಕ್ಟ್ಲಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಏನನ್ನು ಮರೆತು ಏನನ್ನು ಎರೆದು ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಅಂತ ಹೇಳಿದ್ದಾರೆ. ಆನ್ಸರ್ ಈಸ್, ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಒಸೆದು ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ, ಯುಗಾದಿ, ದೀಪಾವಳಿ, ನಾಗರ ಪಂಚಮಿ, ದಸರಾ ಇತ್ಯಾದಿ ಹಬ್ಬಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆಚರಿಸ್ತಾರೆ ಅಂತ ನಾನು ಬರೆದಿದ್ದೀನಿ. ಸೊ ನಿಮ್ಗಳು ಕೂಡ ನಿಮ್ಮಲ್ಲಿ ಯಾವ ಹಬ್ಬಗಳನ್ನು ಆಚರಿಸ್ತಾರೆ ಅದನ್ನು ನೀವೇನು ಮಾಡಬಹುದಾಗಿತ್ತು, ಬರಿಬಹುದಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಸಂಕ್ರಾಂತಿ ಎಂದು ದನಕರಗಳನ್ನು ಹೇಗೆ ಸಿಂಗರಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದನಕರಗಳನ್ನು ಮೈ ತೊಳಿತಾರೆ. ಎಸ್, ಕೊರಳಿಗೆ
ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿತಾರೆ, ಟೀಪು ಕಟ್ಟಿ ಹೂ ಮುಡಿಸ್ತಾರೆ, ಥರ ಬಲೂನನ್ನು ಕಟ್ಟಿ ಏನು ಮಾಡ್ತಾರಪ್ಪ ಅಂದರೆ ಈ ಸಂಕ್ರಾಂತಿಯಿಂದ ರೈತರು ದನಕರಗಳನ್ನು ಶೃಂಗಾರವನ್ನು ಮಾಡ್ತಾರೆ ಅಂತ ಇತ್ತು. ಇನ್ನು ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು ಅಂತ ಕೇಳಿದರು. ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಗ್ತದ. ಆದ್ದರಿಂದ ಪಟ್ಟದಾನೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆಯನ್ನು ನೀಡ್ತಾನೆ. ಇದು ಇಂಪಾರ್ಟೆಂಟ್. ಇನ್ನು ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೀರಿ ಅಂತ ನಿಮಗೆ ಕೇಳಿದ್ದಾರೆ. ಸೊ ಆನ್ಸರ್ ಏನಪ್ಪ ಅಂತಂದ್ರೆ ಎಸ್, ಒಂದು ದಿನದ ಮಟ್ಟಿಗೆ ನಾನು ರಾಜನಾದರೆ ನನ್ನ ಇಡೀ ಸಾಮ್ರಾಜ್ಯದಲ್ಲಿನ ಜನರ ಸಮಸ್ಯೆಗಳಿಗೆ, ದುಃಖ ದುಮ್ಮಾನಗಳಿಗೆ ಸ್ಪಂದಿಸ್ತೇನೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತೇನೆ, ಸಾಮ್ರಾಜ್ಯದ ಕಲ್ಯಾಣಕ್ಕಾಗಿ ನನ್ನ ಯೋಜನೆಗಳನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತೇನೆ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಪದ್ಯಭಾಗ ಇದೆ ನೋಡಿ. ಎಸ್, ಜಾತಿ ಮತಗಳದಿಂದ ಹಿಡಿದು ಒಕ್ಕೊರಲ ಹಾಡುವರೆಗೆ ಇದೆ. ಆನ್ಸರ್ ಏನು ಬರಿಬೇಕಾಗಿತ್ತು ಅಂದ್ರೆ, ಜಾತಿ ಮತ ಪಂಥಗಳ ಹುಟ್ಟೂರು ಈ ಮನುಜಮತ, ಮೆರೆಸುವೆವು 3 ಬಣ್ಣದ ಗುಡಿಯ ಹಿಡಿದು, ಸರ್ವರಿಗೂ ಸಮ ನಾವು ಮನದುಂಬಿ ದನಿ ಎತ್ತಿ, ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಅಂತ ಬರೆದ್ರೆ ಸೊ ಕಂಪ್ಲೀಟಾಗಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದ್ದಾರೆ. ಸೊ ಅರಸನ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ, ಇದು ಕಂಸ ವಸುದೇವನಿಗೆ ಹೇಳ್ತಾನೆ. ಬಾಲನಿವ ನಿನ್ನಿದುರು ದುಗುಡುವ ತಾಳಲಾಗದು ಬೊಪ್ಪ, ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಇಷ್ಟೇ ನೀವೇನು ಬರೆದ್ರೆ ನಿಮಗೆ 2 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಬೇಕು. ಜಸ್ಟ್ ಓನ್ಲಿ ಪ್ರಸ್ತಾರ ಬರೀ ಲಘು ಗುರು ಹಾಕಬೇಕು. ಸೊ ಋಸ್ವ ಸ್ವರಗಳಿಂದ ಇತ್ತಂದರೆ ಅದನ್ನೆಲ್ಲ ಲಘು ಹಾಕ್ತಾರೆ, ದೀರ್ಘ ಸ್ವರದಿಂದ ಇತ್ತಂದರೆ ಅದನ್ನು ಗುರು ಹಾಕ್ತಾರೆ. ಅದು ಕೂಡ ನಿಮಗೆ ಗೊತ್ತಿಲ್ಲ, ನಿಮ್ಮ ಟೀಚರ್ಸ್ ಆಲ್ರೆಡಿ ನಿಮಗೆಲ್ಲ ಹೇಳಿರ್ತಾರೆ. ಇನ್ನು 4 ಮಾರ್ಕರ್ಸ್ ಕ್ವಶನ್ಸ್ ಅಲ್ವಾ ಇದು. ಎಸ್, 4 ಮಾರ್ಕರ್ ಕ್ವಶನ್. ಕಾಡನ್ನು ನಾಶ ಮಾಡೋದ್ರಿಂದ ಆಗೋ ದುಷ್ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಎಸ್, ಹಕ್ಕಿಗಳು ಬೇರೆ ತಾಣಗಳನ್ನು ಹುಡುಕಿಕೊಳ್ತವೆ. ಹೌದಾ? ಮೇವಿಲ್ಲದೆ ಚಿಗರೆಗಳು ಮಾಯವಾಗ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸ್ತಕ್ಕಂಥ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ, ಕರಡಿಗಳು ಓಡಿ ಹೋಗ್ತವೆ. ಹಣ್ಣು ಹಂಪಲ ಸಿಗದಿದ್ದರಿಂದ ಇನಚಿ, ಕಣ್ಣು, ಕಪ್ಪಡಿಗಳು ಪ್ರಯಾಣ ಬೆಳೆಸ್ತವೆ. ಬೋಳು ಮಾಡಿದ ಕಾಡಿನಿಂದ ಇಲಿಗಳನ್ನು ನಂಬಿದ್ದ ಹಾವುಗಳು ಹೊರಡ್ತವೆ. ಕೊರೆಯುವ ಚಳಿ, ಸುಡು ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗಿಡ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 4 ಮಾರ್ಕ್ ಕೊಡ್ತಾರೆ. ಇನ್ನು ನಿಮ್ಮೂರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಇತ್ತು. ಇಲ್ಲಿ ಬೀದಿ ದೀಪ ಇದೆ, ಇಲ್ಲಿ ಕುಡಿಯೋ ನೀರು ಬರಬಹುದು, ಒಳಚರಂಡಿ ಬರಬಹುದು, ರಸ್ತೆ ಬರ್ಬೋದು, ಅದು ಬರ್ಬೋದು. ಫಸ್ಟ್ ಬರುವಾಗ ದಿನಾಂಕ ಹಾಕಿ. ಸೊ ನಾಳೆ ದಿನಾಂಕ ಎಷ್ಟು? 24/3/2026 ಇಂದ ನಿಮ್ಮ ಹೆಸರು ಬರೀರಿ, ನಿಮ್ಮ ಊರು ಮತ್ತು ಬಡಾವಣೆ ಹೆಸರನ್ನು ಬರೀರಿ. ಸೊ ಯಾರಿಗೆ ಬರೀಬೇಕು? ಅಧ್ಯಕ್ಷರು, ಗ್ರಾಮ ಪಂಚಾಯತಿ. ಸೊ ನಿಮ್ಮ ಊರು ತೆವರಟ್ಟಿ. ಹಾಗಾದರೆ ಮಾನ್ಯರೇ ಬರೀತೀರಿ? ಹೌದಾ? ಎಸ್. ಆಮೇಲೆ ವಿಷಯ ನಮ್ಮೂರಿನ ಬೀದಿ ದೀಪವನ್ನು ಸರಿಪಡಿಸುವ ಕುರಿತು. ಅವಾಗ ಏನು ಬರೀಬೇಕು ಅಂದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದರೆಂದರೆ ನಮ್ಮ ಕೃಷ್ಣ ಬಡಾವಣೆಯಲ್ಲಿ ಕಳೆದ ವಾರದಿಂದ ಬೀದಿ ದೀಪಗಳ ಕೆಟ್ಟಿದ್ದು, ಇದರಿಂದ ರಾತ್ರಿ ಸಮಯ ಹೆಚ್ಚಿನ ಅಪಘಾತಗಳು ಆಗ್ತಾ ಇದ್ದಾವೆ. ಇದರಿಂದ ನಾಗರಿಕರ ಅಲೆದಾಟ, ವಾಹನ ಸಂಚಾರಕ್ಕೆ ಅತೀವ ಸಮಸ್ಯೆ ಆಗುತ್ತಿದ್ದು, ಕೂಡಲೇ ಬೀದಿ ದೀಪ ಸರಿಪಡಿಸಬೇಕಾಗಿ ವಿನಂತಿ ಅಂತ ಬರೆದು ಧನ್ಯವಾದಗಳೊಂದಿಗೆ ಅಂತ ಬರೀರಿ. ಈ ಕಡೆ ಇಂತಿ ನಿಮ್ಮ ವಿಶ್ವಾಸಿ, ನಿಮ್ಮ ಹೆಸರು, ಈ ಕಡೆ ಕೃಷ್ಣ ಬಡಾವಣೆ ತೆವರಟ್ಟಿ ಅಂತ ಸ್ಥಳ ಬರೆದ್ರೆ ಸಾಕು. ಅಥವಾ ನಿಮಗೆ ನಿಮ್ಮ ಅನಿಸಿಕೆಗಳನ್ನು 5-6 ಚಿತ್ರದಲ್ಲಿ ಗಮನಿಸಬೇಕು. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದರು. ಓಕೆ, ಅದೇನಿದೆಪ್ಪ ಅಂದರೆ ಊರ ಥೇರಿನ ಒಂದು ಚಿತ್ರ ಇದೆ. ಇಲ್ಲ, ಎತ್ತುಗಳನ್ನು ಓಡಿಸ್ತಕ್ಕಂಥದ್ದು, ಎತ್ತುಗಳನ್ನು ಕಿಚ್ಚು ಹಾಯಿಸ್ತಕ್ಕಂಥ ಚಿತ್ರ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬರೀಬೋದು? ಇದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ ಚಿತ್ರ. ಜನರು ಹಬ್ಬದಂದು ದನಕರಗಳನ್ನು ಶೃಂಗಾರ ಮಾಡ್ತಾರೆ, ದನಗಳ ಮೈ ತೊಳಿತಾರೆ, ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬೆಗೆ ಬಣ್ಣ ಬಳಿತಾರೆ, ದನಕರಗಳ ಪೂಜೆ ಮಾಡ್ತಾರೆ, ದನಗಳಿಗೆ ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತರು ಖುಷಿ ಪಡ್ತಾರೆ ಅಂತ ಬರೆದ್ರೆ ಸಾಕು. ಇಷ್ಟು 7th ಮಾಡೆಲ್ ಕ್ವಶನ್ ಪೇಪರ್ ಇತ್ತು.